ಗಾಯ್ಸ್ ಹೀಗೆ ರೋಡಲ್ಲಿ ಬರಬೇಕಾದ್ರೆ ನಾನು ಮಾವಿನ ಹಣ್ಣು ನೋಡಿದೆ. ಸೊ ಇದು ಡ್ಯೂರಿಬಿಲಿಟಿ ಚೆಕ್ ಮಾಡೋಣ ಅಂತ ಇದ್ರಿಂದ ಹೊಡೆದು ನೋಡೋಣ. ಗಾಯ್ಸ್ ತಮಾಷೆ ಮಾಡಿದೆ, ಬನ್ನಿ ಹೋಗೋಣ. ನೀವೇನಾದ್ರೂ ಕ್ರಿಯೇಟರ್ ಆಗಿದ್ರೆ ಇದೆಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಹತ್ರ ಇದೆ ಹಾಲಿಲ್ಯಾಂಡ್ ಲಾರ್ಕ್ M2 ಅಂತ. ಈ ಮೈಕ್ಗೂ ನಾರ್ಮಲ್ ಮೈಕ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದು ಏನಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡ್ಕೊಳ್ಳೋಣ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಮೊದಲಿಗೆ ನಮ್ಮ ಹತ್ರ ಬಾಕ್ಸ್ ಇದೆ, ಈ ತರ ನೋಡೋದಕ್ಕೆ ಸಿಗುತ್ತೆ. ಇಲ್ಲೊಂದು ಸೀಲ್ ಇರುತ್ತೆ. ಸೀಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರಾನ್ಸ್ಪರೆಂಟ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ. ವಾವ್, ನೋಡೋದಕ್ಕೆ ಈ ತರ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ನನಗೆ ಇಂಪ್ರೆಸಿವ್ ಅನ್ನಿಸ್ತು. ಸೈಜ್ ಮಾತ್ರ ತುಂಬಾ ಚಿಕ್ಕದಾಗಿದೆ, ಪಾಕೆಟ್ ಅಲ್ಲಿ ಹೋಲ್ಡ್ ಮಾಡ್ಬೋದು. ಸೊ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ನೋಡಕ್ ಸಿಗ್ತಾ ಇದೆ. ಜಸ್ಟ್ ಇದನ್ನ ಆನ್ ಮಾಡೋಣ. ನಮ್ಗೆ ಸಿಗ್ತಾ ಇದೆ. ಇವಾಗ ನಮ್ ಜೊತೆಗಿರೋದು ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗ್ ಒಳಗಡೆ ತುಂಬಾ ಥಿಂಗ್ಸ್ ಇದೆ ನೋಡಿದೆ ನಾನು. ಬ್ಯಾಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನನಗೆ ಕೊಟ್ಟಿರೋ ಕವರ್ಸ್ ಅಲ್ಲಿ ಏನಂತ ಹೇಳಿದ್ರೆ, ಒಂದು ನಮ್ಗೆ ಇನ್ವಿಟೇಷನ್ ಕಾರ್ಡ್, ಲೈಟ್ಸ್ ಗೆಟ್ ಇನ್ ಟಚ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಅದು ಬಿಟ್ರೆ ನಮ್ಗೆ ಕ್ವಿಕ್ ಗೈಡ್, ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಅದು ಬಿಟ್ರೆ ಈ ಮೈಕ್ಗೆ ನಾವು ಒಂದು ಸ್ಮೈಲಿ ಸಿಂಬಲ್ಸ್ ಹಾಕೋಬಹುದು. ಇದು ತುಂಬಾ ನನಗೆ ಇಂಪ್ರೆಸಿವ್ ಅನ್ನಿಸ್ತು. ಮೈಕ್ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಈ ಬ್ರ್ಯಾಂಡ್ ಲೋಗೋ ಕಾಣಿಸ್ಬಾರ್ದು ಅನ್ಕೊಳ್ಳಿ, ಈ ಲೋಗೋ ನಿಮ್ಗೆ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ಜಸ್ಟ್ ಇದನ್ನ ನೀವು ಇಲ್ಲಿ ಪೇಸ್ಟ್ ಮಾಡ್ಕೊಬಹುದು. ಇಲ್ಲಿ ಹಾಕೊಂಡಾಗ ಅದು ಮೈಕ್ ಅಂತಾನೆ ಅನ್ಸೋದಿಲ್ಲ, ಸ್ಮೈಲಿ ಸಿಂಬಲ್ಸ್ ಅಂತ ಅನ್ಸುತ್ತೆ. ಇದೊಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ, ತುಂಬಾನೇ ಇಂಪ್ರೆಸಿವ್ ಅನ್ನಿಸ್ತು ನನಗೆ. ಅದು ಬಿಟ್ರೆ ಲೈಕ್ ಪ್ಯಾಕಿಂಗ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದೇನೆ ಈ ಬ್ಯಾಗ್ ಒಳಗಡೆ ಇರೋದು. ಏನೇನು ಅಂತ ತೋರಿಸ್ತೀನಿ. ಇದ್ರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಒಂದು ಚಾರ್ಜಿಂಗ್ ಕೇಸು, ಟ್ರಾನ್ಸ್ಮಿಟರು, ಕ್ಯಾಮ್ರಾ, USB-C ಅಂಡ್ ವಿಂಡ್ಶೀಲ್ಡು, USB-A to USB ಕೇಬಲ್ 1, ಟ್ರಾನ್ಸ್ಮಿಟರು, ಮ್ಯಾಗ್ನೆಟು, ನೆಕ್ಲೆಸ್ಸು, ಇದೆಲ್ಲ ಕೊಟ್ಟಿದ್ದಾರೆ. ಇದನ್ನ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ. ಫಸ್ಟ್ ಒನ್ ಬಂದ್ಬಿಟ್ಟು ಇದು ನನಗೆ ಇಂಪಾರ್ಟೆಂಟ್ ಟೂಲು. ಯಾಕೆ ಅಂತ ಹೇಳ್ತೀನಿ, ಒಂದ್ ನಿಮಿಷ. ನಂದು ಇಂಪಾರ್ಟೆಂಟ್ X3 ಅಂತ ಒಳಗಡೆ ಇದೆ, ಅದಕ್ಕೋಸ್ಕರನೇ ಈ ಮೈಕ್ ನಾನು ಪರ್ಚೇಸ್ ಮಾಡಿದ್ದು. ವೈಟ್ ನೋಡಿ, ನನ್ನ ಹತ್ರ Insta360 X3 ಅಂತ ಇದೆ. ನನ್ನ ಹತ್ರ ತುಂಬಾ ಮೈಕ್ಗಳಿತ್ತು. ಯಾಕೆ ಅಂತ ಹೇಳಿದ್ರೆ ಅದನ್ನ ಇವಾಗ ಹೇಳ್ತೀನಿ ನೋಡಿ. SX31 ಅಂತ ಈ ಮೈಕ್ ತಗೊಂಡೆ. ಅದು ಬಿಟ್ಟು ನನ್ನ ಹತ್ರ ಡಿಜಿಟೆಕ್ದು ಒಂದು ಸೆಟ್ ಮೈಕ್ ಇತ್ತು, ನೀವು ನೋಡ್ತಾ ಇದ್ದೀರಾ ಈ ಮೈಕು. ಈ ಮೈಕ್ ಯಾವುದು ಕೂಡ ನನಗೆ Insta360 X3ಗೆ ವರ್ಕ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಈ ಮೈಕು ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಎರಡು ಮ್ಯಾಗ್ನೆಟಿಕ್ ಕೊಟ್ಟಿದ್ದಾರೆ. ಇವಾಗ ಏನಂತ ಹೇಳಿದ್ರೆ, ಇವಾಗ ನೋಡಿ ಈ ಮೈಕ್ ಹಾಕೊಂಡಿರೋದೇ ಗೊತ್ತಾಗಲ್ಲ. ಈ ತರ ಸಿಂಪಲ್, ಏನೋ ಡಾಲರ್ ಹಾಕೊಂಡಿದ್ದಾನೆ, ನೆಕ್ಲೆಸ್ ಹಾಕೊಂಡಿದ್ದಾನೆ ಅನ್ಕೋಬೇಕು, ಆ ತರ ಇರುತ್ತೆ. ತುಂಬಾ ಫ್ರೀ ಆಗಿ ಯೂಸ್ ಮಾಡ್ಬೋದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ರಿಯೇಟರ್ಸ್ಗೆ ತುಂಬಾ ಕಷ್ಟ ಆಗೋ ವಿಷಯ ಏನಂತ ಹೇಳಿದ್ರೆ, ನಾನು ಇದಕ್ಕಿಂತ ಮುಂಚೆ ನಾನೊಂದು ಮೈಕ್ ಯೂಸ್ ಮಾಡ್ತಾ ಇದ್ದೆ. ಅದು ಬಂದ್ಬಿಟ್ಟು WR800 ಅಂತ. PC-ಗೆ ಯೂಸ್ ಮಾಡ್ಬೇಕಾಗಿತ್ತು. ಈ ಕಡೆ ಟರ್ನ್ ಮಾಡಿ. ಒಂದೊಂದ್ಸತಿ ನಾನು PC-ಗೆ ಕನೆಕ್ಟ್ ಮಾಡಿ ಇದ್ರಲ್ಲಿ ಆಡಿಯೋ ರೆಕಾರ್ಡ್ ಸಪ್ರೇಟ್ ಆಗಿ ಮಾಡಿ, ಆಡಿಯೋ ಸಿಂಕ್ ಮಾಡಿ ನಾನು ತಗೊಂಡ್ಬರ್ಬೇಕಾಗಿತ್ತು. ಇದು ಮೈಕ್ ಸೆಟ್ ಆಗಿದೆ. ಇದು ಮೈಕ್ ಸೆಟ್. ಇದರಲ್ಲಿ ಪ್ಯಾಂಟಮ್ ಪವರ್ ಯೂಸ್ ಮಾಡ್ಬೇಕಾಯ್ತು, ಎಕ್ಸ್ಟ್ರಾ ಟೂಲ್ಸ್ ಏನೇನೋ ಯೂಸ್ ಮಾಡ್ಬೇಕಾಯ್ತು. ಸೊ ಇವಾಗ ಇಷ್ಟು ಸಿಂಪಲ್ ಆಗಿ ನನ್ನ ಹತ್ರ ಒಂದು ಮೈಕ್ ಇದೆ ಅಂತ ಹೇಳಿದ್ರೆ, ಕ್ರಿಯೇಟರ್ಸ್ ಗೊತ್ತಿರುತ್ತೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ. ಇದೆಲ್ಲ ಸಿಂಪಲ್ ಆಗಿ ಇನ್ಮೇಲಿಂದ ನಾನು ವಿಡಿಯೋ ಮಾಡ್ಬೋದು, ಅದೊಂದು ಖುಷಿ ನನಗೆ. ಇಷ್ಟೊತ್ತು ನಾನು ಮಾತಾಡಿದ್ ಬಂದ್ಬಿಟ್ಟು ಈ ಮೈಕಲ್ಲಿ, ಇಲ್ಲಿದೆ ನೋಡಿ ರೆಕಾರ್ಡ್ ಆಗ್ತಾ ಇದೆ, ಈ ಮೈಕಲ್ಲಿ ಮಾತಾಡ್ತಾ ಇದ್ದೆ. ಈ ಮೈಕ್ ಇನ್ನೂ ನಾನು ಕನೆಕ್ಟಿವಿಟಿನೇ ಮಾಡಿಲ್ಲ. ಇವಾಗ ನಾನು ಕನೆಕ್ಟಿವಿಟಿ ಮಾಡಕ್ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ನಾನು ಈ ಮೈಕಲ್ಲಿ ಮಾತಾಡ್ತಾ ಇದ್ದೆ. ಇವಾಗ ಈ ಮೈಕ್ನ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಈ ಮೈಕಲ್ಲಿ ಇವಾಗ ಹೆಂಗೆ ಆಂಡ್ರಾಯ್ಡ್ ಕನೆಕ್ಟ್ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಇಲ್ಲೇ ಇದೆ ಟ್ವಿಸ್ಟು. ಆಕ್ಚುಲಿ ಇನ್ನೂ ತೋರಿಸಿಲ್ಲ, ಸಾರಿ ಗೈಸ್. ಇದೇ ಪೌಚಲ್ಲಿ ಇನ್ನೊಂದು ಕೊಟ್ಟಿರ್ತಾರೆ, ಒಂದು ಪೀಸ್ ಮೈಕ್ ಕನೆಕ್ಟ್ ಮಾಡೋದಕ್ಕೆ ಒಂದು ಪೀಸ್ ಕೊಟ್ಟಿರ್ತಾರೆ. ಇಲ್ಲಿದೆ ರಿಸೀವರ್. ಇದು ಬಂದ್ಬಿಟ್ಟು ಆಂಡ್ರಾಯ್ಡ್ಗೆ ಯೂಸ್ ಆಗುತ್ತೆ.
ಅಥವಾ ಐಫೋನ್ ಸಿ ಟೈಪ್ ಇತ್ತು ಅಂತ ಹೇಳಿದ್ರೆ, ಐಫೋನ್ 15 ಮೇಲೆ ಯಾವುದಿತ್ತು ಅಂತ ಹೇಳಿದ್ರು ಇದು ಕನೆಕ್ಟ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಹತ್ರ ಫೋನ್ ಇದೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇದನ್ನ ನೀವು ಕನೆಕ್ಟ್ ಮಾಡ್ತೀರಾ. ಕನೆಕ್ಟ್ ಮಾಡಿದ ತಕ್ಷಣ ಇದು ಮೈಕ್ಗೆ ಕನೆಕ್ಟ್ ಆಗುತ್ತೆ. ಪ್ಲಸ್ ಇನ್ನೊಂದೇನಂತ ಹೇಳಿದ್ರೆ, ನಿಮ್ಮ ಫೋನ್ ಚಾರ್ಜ್ ಆಗಬೇಕು. ಇವಾಗ ಫೋನ್ನು ಕೂಡ ಈ ಕಡೆಯಿಂದ ಚಾರ್ಜ್ ಮಾಡ್ಬೋದು. ಇದು ಡಬಲ್ ಬೆನಿಫಿಟ್. ಇದು ಯಾವ ಮೈಕ್ಸ್ ಅಲ್ಲೂ ಈ ತರ ಬೆನಿಫಿಟ್ಸ್ ನಾನು ಅಷ್ಟು ನೋಡಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮೈಕ್ ನ ತೆಗೆದ್ಬಿಟ್ಟು ಆಫ್ ಮಾಡ್ತಾ ಇದ್ದೀನಿ. ಎಸ್, ನೀವು ನೋಡ್ತಾ ಇದ್ದೀರಾ, ಆಫ್ ಮಾಡ್ಬಿಟ್ಟೆ, ಲೈಟ್ಸ್ ಹೋಯ್ತು. ಇವಾಗ ಏನಾದ್ರೂ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಾಯ್. ಒಂದು ನಿಮಿಷ, ಇದರಲ್ಲಿ ಹೇಗೆ ಆಡಿಯೋ ಬರುತ್ತೆ ಹೇಳಿ. ಮ್ಯಾಗ್ನೆಟಿಕ್ಕು ಕೂಡ ತುಂಬ ಪವರ್ಫುಲ್ ಆಗಿದೆ. ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಜಾಕೆಟ್ ಮೇಲೆ ಹಾಕ್ತಾ ಇದ್ದೀನಿ, ಕುತ್ಕೊಳ್ಳುತ್ತಾ ನೋಡೋಣ. ತುಂಬ ಟೈಟ್ ಇದೆ, ಇಲ್ಲ ತುಂಬ ಟೈಟ್ ಇದೆ, ತುಂಬ ಚೆನ್ನಾಗಿದೆ. ಇವಾಗ ನೀವು ಕೇಳಿಸ್ಕೊತಾ ಇದ್ದೀರಲ್ಲ, ಈ ವಾಯ್ಸ್ ಬರ್ತಾ ಇರೋದು ಹಾಲಿಲ್ಯಾಂಡ್ ಲಾರ್ಕ್ M2 ಮೈಕಿಂದ ಬರ್ತಾ ಇರೋದು. ಕೇಳಿಸ್ಕೊತಾ ಇದ್ದೀರಾ? ಈ ಮೈಕಿಗೂ ನಾನು ಇಷ್ಟೊತ್ತಿಂದ ಈ ಮೈಕಲ್ಲಿ ಮಾತಾಡ್ತಾ ಇದ್ನಲ್ಲ, ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಕಾಮೆಂಟಲ್ಲಿ ಹಾಕಿ, ಯಾಕಂತ ಹೇಳಿದ್ರೆ ನನಗೆ ಗೊತ್ತಾಗಲ್ಲ, ಇದು ಲೈವ್ಲಿ ರೆಕಾರ್ಡ್ ಆಗ್ತಾ ಇದೆ, ಅದರಿಂದ ಹೇಳ್ತಾ ಇದ್ದೀನಿ. ಓಕೆ, ಇಷ್ಟೊತ್ತು ನಾನು ಮಾತಾಡ್ತಾ ಇದ್ದಿದ್ದು ಈ ಮೈಕಲ್ಲಿ ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್. ಇವಾಗ ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಒನ್ ಟಚ್ ನೀವು ಆನ್ ಮಾಡಿದ ತಕ್ಷಣ ಗ್ರೀನ್ ಕಲರ್ ಆಗುತ್ತೆ. ಗ್ರೀನ್ ಕಲರ್ ಆಗಿದ ತಕ್ಷಣ ನಾಯ್ಸ್ ಕ್ಯಾನ್ಸಲೇಷನ್ ಸ್ಟಾರ್ಟ್ ಆಗಿದೆ. ಇದಕ್ಕೂ ಬಿಫೋರ್ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ದಿರ ಇದ್ದಿದ್ದಕ್ಕೂ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿರೋದಕ್ಕೂ ಏನು ಡಿಫ್ರೆನ್ಸೇಷನ್ ಇದೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇದೆ ಅಂತ ಹೇಳಿದ್ರೆ ವಿತೌಟ್ ನಾಯ್ಸ್ಗೂ ಏನು ಡಿಫ್ರೆನ್ಸೇಷನ್ ಗೊತ್ತಾಗಿಲ್ಲ, ಅದಕ್ಕೋಸ್ಕರನೇ ವಿತ್ ಪ್ರೂಫ್ ನಾನು ಕೊಡ್ತೀನಿ. ನನ್ನ ಹತ್ರ ಇದೆ ಫ್ಯಾನ್. ಎಸ್, ಇವಾಗ ಫ್ಯಾನ್ನ ರನ್ ಮಾಡ್ತಾ ಇದ್ದೀನಿ. ಫ್ಯಾನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇವಾಗ ಆನ್ ಆಗಿದೆ. ಇವಾಗ ನಾನು ಮಾತಾಡ್ತಾ ಇರೋದು ನಿಮ್ಗೆ ಹೇಗೆ ಕೇಳಿಸ್ತಾ ಇದೆ? ಇದು ವಿತ್ ಫ್ಯಾನ್ ಸೌಂಡು. ಇವಾಗ ನಿಮಗೆ ನಾಯ್ಸ್ ಕೇಳಿಸ್ತಾ ಇದೆಯಾ? ನಾಯ್ಸ್ ಕೇಳಿಸ್ತಾ ಇಲ್ವಾ? ತುಂಬ ಹತ್ರದಿಂದ ಇಟ್ಕೊಂಡಿದ್ದೀನಿ ಫ್ಯಾನು. ಓಕೆ, ಇವಾಗ ನಾನು ವಿತೌಟ್ ನಾಯ್ಸ್ ಮಾತಾಡ್ತೀನಿ, ನೋಡೋಣ. ಗೈಸ್, ಇದು ವಿತೌಟ್ ನಾಯ್ಸ್ನ ಆಫ್ ಮಾಡಿದ್ದೀನಿ. ಇವಾಗ ಹೇಗೆ ಕೇಳಿಸ್ತಾ ಇದೆ? ನಿಮಗೆ ಕೇಳಿಸ್ತಾ ಇದೆ ಅನ್ಕೊತೀನಿ. ಇದು ಬಂದ್ಬಿಟ್ಟು ನಾಯ್ಸ್ನ ಆಫ್ ಮಾಡಿದ್ದೀನಿ ನಾನು. ಮತ್ತೆ ಆನ್ ಮಾಡ್ತೀನಿ. ಇದು ಬಂದು ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. 1 2 3 ಏನಾದರೂ ಕೇಳಿಸ್ತಾ ಇದೆಯಾ? ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಇಂಡೋರಲ್ಲಿ ಎನಿ ಮೈಕ್ಸ್ ನಿಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ಬೋದು, ಬಟ್ ಔಟ್ಡೋರ್ ಶೂಟ್ ಮಾಡೋವಾಗಲೇ ನಿಮಗೆ ಪ್ರಾಬ್ಲಮ್ ಆಗೋದು. ಎನಿ ಕ್ರಿಯೇಟರ್ಸ್ ಎಲ್ಲರೂ ಹೋಗ್ಬಿಟ್ಟು ಔಟ್ಡೋರ್ ಶೂಟ್ ಮಾಡೋದಕ್ಕೆ ಅಥವಾ ಟ್ರಾವೆಲಿಂಗಲ್ಲಿ ಯೂಸ್ ಮಾಡೋದಕ್ಕೆ ಔಟ್ಡೋರ್ಗೆ ತುಂಬ ಯೂಸ್ ಮಾಡೋದು ಮೈಕ್ಸು ಯೂಸ್ಫುಲ್ ಆಗಿರುತ್ತೆ. ಸೊ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಲೆಟ್ಸ್ ಗೋ ಔಟ್ಸೈಡ್. ಗಾಯ್ಸ್, ಹೀಗೆ ರೋಡಲ್ಲಿ ಬರಬೇಕಾದ್ರೆ ನಾನು ಮಾವಿನ ಹಣ್ಣು ನೋಡಿದೆ. ಸೊ ಇದು ಡ್ಯೂರಿಬಿಲಿಟಿ ಚೆಕ್ ಮಾಡೋಣ ಅಂತ ಇದ್ರಿಂದ ಹೊಡೆದು ನೋಡೋಣ. ಗೈಸ್, ತಮಾಷೆ ಮಾಡಿದೆ, ಬನ್ನಿ ಹೋಗೋಣ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಅಕ್ಕ ಮಗ ಯಶು, ಅಕ್ಕನ ಮಗ. ಹಾಯ್ ಹೇಳಿ ಯಶು. ಹಾಯ್. ಇದು ವಿತೌಟ್ ಮೈಕ್. ಇನ್ನೊಂದು ಸತಿ ಹಾಯ್ ಹೇಳಿ. ನನ್ನ ಹತ್ರ ಮೈಕ್ ಇಲ್ಲ ಅಂತ ಹೇಳಿ. ಹಾಯ್, ನನ್ನ ಹತ್ರ ಮೈಕ್ ಇಲ್ಲ. ಇವಾಗ ಮೈಕು ಇಬ್ಬರು ಯೂಸ್ ಮಾಡ್ತಾ ಇದ್ದೀವಿ. ಇದು ಮ್ಯಾಗ್ನೆಟ್ ಯಶು. ಇದು ಮ್ಯಾಗ್ನೆಟ್ ಬಂದು ಒಳಗಡೆ ಹೋಗುತ್ತೆ. ನಿಮಿಷ. ಓಕೆ, ಇವಾಗ ಮೈಕ್ ಹಾಕ್ಕೊಂಡಿದ್ದೀವಿ. ಇಬ್ಬರದ್ದು ಕೂಡ ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಇದ್ದೀವಿ. ಇಬ್ಬರು ಒಂದು ರೌಂಡ್ ಹೊಡಿತೀವಿ. ಎಷ್ಟು ಡಿಸ್ಟೆನ್ಸಲ್ಲಿ ವರ್ಕ್ ಆಗುತ್ತೆ ಇವಾಗ ನೋಡೋಣ. ಇಷ್ಟು ಹತ್ರದಲ್ಲಿ ಮಾತಾಡ್ತಾ ಇದ್ದೀವಲ್ಲ, ಇವಾಗ ಹೇಗೆ ಕೇಳಿಸ್ತಾ ಇದೆ? ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೋಣ ಬೇಡವಾ? ನೀವು ಒಂದ್ಸತಿ ಹೇಳ್ಬಿಡಿ. ಇದು ವಿತೌಟ್ ನಾಯ್ಸ್. ಸೊ ಇದು ವಿತ್ ಮೈಕು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಇವಾಗ ಹೆಂಗೆ ಕೇಳಿಸಿದೆ? ಹಲೋ ಹಲೋ ಮೈಕ್ ಟೆಸ್ಟ್. ಸೊ ಇವಾಗ ಟ್ರೈ ಮಾಡ್ತೀವಿ ಲಾಂಗ್ ಡಿಸ್ಟೆನ್ಸಿಂದ ಹೆಂಗಿರುತ್ತೆ ನೋಡಿರಿ. ಓಕೆ, ಡಿಸ್ಟೆನ್ಸ್ ಎಷ್ಟು ದೂರದಿಂದ ಕೇಳಿಸುತ್ತೆ ನೋಡೋಣ. ಬನ್ನಿ ಎಷ್ಟು ಒಂದು ರೌಂಡ್ ಹೊಡ್ಕೊಂಬರೋಣ. ಇಷ್ಟೊತ್ತು ಮಾಡ್ತಾ ಇರೋದು ನಾವು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನು. ಇವಾಗ ಒಂದು ಟ್ಯಾಪ್ ಮಾಡಿದ್ದೀನಿ, ನಾಯ್ಸ್ ಕ್ಯಾನ್ಸಲೇಷನು. ನಿಮ್ಮದು ಆನ್ ಆಗಿದೆಯಾ ನೋಡೋಣ. ನಮ್ಮದು ಆನ್ ಆಗಿದೆ. ಗ್ರೀನ್ ಕಲರ್ ಬಟನ್ ಕೇಳಿಸ್ತಾ ಇದೆ. ಹೌದು, ನೋಡ್ಬೋದು ಇಲ್ಲಿ ಈ ಎಷ್ಟು ಪಾರ್ಕಲ್ಲಿ. ಮೀಟರ್ಸ್ ಇರ್ಬೋದು? ಇದು ಹತ್ತತ್ರ ಒಂದು 30 ಮೀಟರ್ಸ್ ಇರ್ಬೋದು. 30 ಮೀಟರ್ಸ್ ಇರಲ್ಲ, 10 ಮೀಟರ್ಸ್. ಹಾಂ, ಇರ್ಬೋದು. ಕೇಳಿಸಿದ್ಯಾ? ಅಲ್ಲೋ 10 ಫುಟ್ಸ್ ಏನೋ ಡಿಫ್ರೆನ್ಸ್ ಇದೆ. ಹಾಯ್, ಕಾಣಿಸ್ತಾ ಇದ್ದೀವಿ ಕ್ಯಾಮ್ರಾಗೆ. ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ, ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಗೈಸ್, ಯಾರಾದರೂ ವಿಡಿಯೋ ನೋಡ್ತಾ ಇರೋರು ಕಮೆಂಟಲ್ಲಿ ಹಾಕಿ. ನೀವು ತುಂಬ ಡಿಸ್ಟೆನ್ಸಲ್ಲಿ ಇದ್ದೀವಿ, ಮೈಕ್ ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹೌದು, ಗೊತ್ತಾಗಿರುತ್ತಲ್ವಾ? ಹೇಳಿ, ಕಮೆಂಟ್ ಮಾಡಿ. ಬನ್ನಿ ಯಶು.
ಕೇಳಿ ಇವಾಗ ಎಲ್ಲರಿಗೂ ಕೇಳಿಸ್ತಿದೆ, ಕೇಳಿ. ಎಲ್ಲರೂ ಕೇಳಿಸ್ತಿದ್ಯಾ? ಹಲೋ ಮೈಕ್ ಟೆಸ್ಟ್. ಸೊ ಇಲ್ಲಿ ನೋಡ್ಬೋದು ಎಷ್ಟು ದೂರ ಇದ್ದೀವಿ ಅಂತ. ಬಿಸಿಲು ಆಗಿದೆ ಇಷ್ಟು. ಅಷ್ಟೇನು ಬಿಸಿಲಿಲ್ಲ. ಝೂಮ್ ಮಾಡಿ, ಸ್ವಲ್ಪ ಝೂಮ್ ಮಾಡಿ. ಕೇಳಿಸ್ತಾ ಇದೆಯಾ? ಹಲೋ ಚೆಕ್ 1 2 3 ಮೈಕ್ ಟೆಸ್ಟ್. ನಾವು ಇನ್ನೂ ಒಂದು ರೌಂಡ್ ಹೊಡಿತೀವಿ, ಹಂಗೆ ಕ್ಯಾಮ್ರಾ ಹತ್ರ ಬರ್ತೀವಿ. ಇನ್ನೂ ಸ್ವಲ್ಪ ದೂರ ಬಂದ್ವಿ. ಎಷ್ಟು ದೂರದಿಂದ ನಾವು ಮಾತಾಡ್ತಾ ಇದ್ದೀವಿ. ಇವಾಗ ನಮ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲ ಮೈಕ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಇದು ಈ ಮೈಕ್ನ ಕ್ವಾಲಿಟಿ ಡ್ಯೂರಬಿಲಿಟಿ ಬಗ್ಗೆ ನಿಮ್ಗೆ ಅವಾಗಲೇ ಹೇಳಿದೆ, ಚೆಕ್ ಮಾಡಿ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರಾ? ಇಲ್ಲ, ತುಂಬ ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು, ಅದಕ್ಕೆ ಝೂಮ್ ಔಟ್ ಮಾಡಿದ್ದು. ಹಿಂಗೆಲ್ಲ ಅನ್ಕೊಂಡ್ರ 12-13 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಮಾವಿನ ಹಣ್ಣು ಹೊಡಿಯೋಕ್ಕಾಗುತ್ತಾ ಈಶ್ವರ? ಸೊ ಇಷ್ಟೊತ್ತು ನೋಡಿದ್ರಲ್ಲ, ಇದೇ ನಮ್ಮ ಹಾಲಿಲ್ಯಾಂಡ್ ಲಾರ್ಕ್ M2. ನಮ್ಮ ವೀಡಿಯೋಸ್ಗೆ ತುಂಬ ಕ್ಲಾರಿಟಿ ಬೇಕಾಗಿತ್ತು, ಸೌಂಡ್ ಕ್ಲಾರಿಟಿ ಬೇಕಾಗಿತ್ತು, ಕ್ವಾಲಿಟಿ ಬೇಕಾಗಿತ್ತು. ಅದಕ್ಕೆ ಇಷ್ಟು ದಿನ ಬಿಟ್ಟು ನಾನು ತುಂಬ ಒಂದು ಕಾಸ್ಟ್ಲಿಯಸ್ಟ್ ಒಂದು ಮೈಕ್ನ ನನಗೆ ನಾನೇ ಸೆಲ್ಫ್ ಗಿಫ್ಟ್ ಮಾಡಿಕೊಂಡೆ. ಹೇಗಿತ್ತು ಅಂತ ಈ ವಿಡಿಯೋ ಬಗ್ಗೆ, ಅಥವಾ ನೀವೇನಾದರೂ ಈ ಮೈಕ್ನ ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಒಂದು ಕಮೆಂಟ್ ಹಾಕಿ. ಇದು ನಾನು ಪರ್ಚೇಸ್ ಮಾಡೋವಾಗ ಸುಮಾರು ಒಂದು 13,000ರಿಂದ 12,000 ರೂಪಾಯಿ ಹಂಗಿತ್ತು. ಆಫರಲ್ಲಿ ನಾನು ತೊಗೊಂಡಿದ್ದು. ಇದ್ರ ಜೊತೆ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಕೂಡ ಬರುತ್ತೆ. ನಿಮ್ಮ ಹತ್ರ ಏನಾದರೂ iPhone 14 ಸೀರೀಸ್ ಒಳಗಡೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸಪ್ರೇಟಾಗಿ ನಿಮಗೆ ಒಂದು ಕನೆಕ್ಟ್ರ್ ಬರುತ್ತೆ. ಅದು ನಿಮಗೆ ಇನ್ನೊಂದು 1000 ರೂಪೀಸ್ ಅಥವಾ 1500 ರೂಪೀಸ್ ಜಾಸ್ತಿ ಇರುತ್ತೆ. ಅದು ಬೇಕಂದರೆ ನೀವು ಅದೇ ಬುಕ್ ಮಾಡ್ಕೊಬೋದು. ಸೊ ಒಟ್ಟಾರೆ ಹೇಗನ್ನಿಸ್ತು ಈ ವಿಡಿಯೋ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.